ಯಾರೇ ನಿಮಗೆ ರೈಟ್ಸ್ ಕೊಟ್ಟಿದ್ದು ಕೈ ಮಾಡಕ್ಕೆ? ಅದು ಹೆಂಗೆ ಕೈ ಮಾಡಿದ್ರಿ ನೀವು? ಯಾಕೆ ಪೊಲೀಸ್ ಸ್ಟೇಷನ್ ಕಾನೂನು ಅಂತ ಇಲ್ವಾ? ಏನಪ್ಪ ಇವಳು ಪೊಲೀಸ್ ಸ್ಟೇಷನ್ ಕಾನೂನು ಅಂತ ಎಲ್ಲ ರ್ಯಾಶ್ ಆಗಿ ಮಾತಾಡ್ತಿದ್ದೀರಾ ಅಂತ ಅನ್ಕೊಂತಿದ್ದೀರಾ? ಇಲ್ಲಿದೆ ವಿಷಯ ಕೇಳಿ. ಒಂದು ಕ್ಯಾಮ್ರಾದ ರೇಟ್ ಎಷ್ಟಿರ್ಬೋದು? 1 ಲಕ್ಷ, 2 ಲಕ್ಷ, 3 ಲಕ್ಷ, ತುಂಬ ರೇಟಿನವಿದಾವು. ಆದರೆ ಫೋಟೋಗ್ರಾಫರ್ಸು ಒಂದು ಫೋಟೋ ಶೂಟ್ ಮಾಡೋಕ್ಕೆ ಅಂತ ಬರೀ ಒಂದು ಕ್ಯಾಮ್ರಾದಿಂದ ಆಗಲ್ಲಲ್ಲ, ಅದಕ್ಕೋಸ್ಕರ ಎಷ್ಟೋ ಲಕ್ಷಗಂಟ್ಲೆ ದುಡ್ಡು ಹಾಕಿರ್ತಾರಲ್ವ. ಒಂದು ಫೋಟೋ ಶೂಟ್ ಮಾಡೋಕ್ಕೆ ಒಂದೇ ಒಂದು ಕ್ಯಾಮ್ರಾ ಇದ್ರೆ ಸಾಕಪ್ಪ ಅಂತ ಆಗಲ್ಲ. ಇವಾಗ ಬರೀ ನಾವು ಮನೇಲಿದ್ದೆ ಲಾಕ್ಸ್ ಮಾಡೋಕ್ಕೆ ಕ್ಯಾಮ್ರಾ ಬೇಕು, ಅದು ಬೇಕು ಅಂತ ಎಲ್ಲ ಹೊಡೆದಾಡ್ತೀವಲ್ವ. ಪಾಪ ಫೋಟೋಗ್ರಾಫರ್ಸ್ ಅಷ್ಟೆಲ್ಲ ಸಾಲ ಮಾಡಿಕೊಂಡು ಇಲ್ಲ ಯಾವುದ್ರ ಮೇಲೆ ಲೋನ್ ತರಿಸ್ಕೊಂಡು ಎಲ್ಲ ತಗೊಂಡು ಅವ್ರು ದುಡಿಮೆ ಮಾಡ್ತಾ ಇರ್ತಾರೆ. ಅಂಥವ್ರ ಮೇಲೆ ನೀವು ಕೈ ಮಾಡ್ತೀರಾ ಅಂದರೆ? ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೀರು. ನಾನು ಇವತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ನಾನು ಯಾವತ್ತೂ ಅವ್ರ ಪರ ಇವ್ರ ಪರ ಅಂತ ನಾನು ಯಾವತ್ತೂ ಮಾತಾಡಿಲ್ಲ. ಯಾಕೋ ನನಗೆ ಈ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ಅನ್ನಿಸ್ತು, ಹಾಗಾಗಿ ನಾನು ಮಾತಾಡ್ತಾ ಇರೋದು. ಪಾಪ ಅವ್ರು ಹೊಟ್ಟೆ ಪಾಡಿಗೋಸ್ಕರ ಏನೋ ಫೋಟೋ ಶೂಟು ಅದನ್ನೇನೋ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ವ. ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇದ್ದೆ, ಬಟ್ ಅದರಲ್ಲಿ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಥರ ಮಾತಾಡ್ತಾ ಇರೋದು. ಅವ್ರು ಹೊಟ್ಟೆ ಪಾಡಿಗೋಸ್ಕರ ಏನೋ ಮಾಡ್ತಾ ಇರ್ತಾರ್ರಿ ಫೋಟೋಗ್ರಾಫರ್ಸು. ಅವ್ರದ್ದು ದುಡಿಮೆನೇ ಅದು ಅಲ್ವಾ, ಫೋಟೋ ತೆಗೆಯೋದು, ಅವ್ರದ್ದು ವಿಡಿಯೋ ಮಾಡೋದು, ಅದೇ ದುಡಿಮೆ ಅಲ್ವಾ ಅವ್ರದ್ದು. ಅದೇ ದುಡಿಮೆನ ನಂಬ್ಕೊಂಡಿರ್ತಾರಲ್ವ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ನೀವು ಕೈ ಮಾಡ್ತೀರಾ? ಅವರೊಂದು ಫೋಟೋ ಶೂಟ್ ಮಾಡ್ಬೇಕಂದ್ರೆ ಗಂಡು ಹೆಣ್ಣನ್ನು ಕರ್ಕೊಂಡೋಗಿ ಕರ್ಕೊಂಬಂದು ಬಿಡೋವರೆಗೂ ಅವ್ರ ಮೇಲೆ ಜವಾಬ್ದಾರಿ ಇರುತ್ತಲ್ವಾ. ಯಾಕಂದರೆ ಅವ್ರದಿನ್ನೂ ಮದುವೆ ಕೂಡ ಆಗಿರಲ್ಲ. ಯಾಕಂದರೆ ಹುಡುಗಿನ ಬೇರೆ ಕರ್ಕೊಂಬಂದಿರ್ತಾರೆ. ಆ ಹುಡುಗಿ ಜವಾಬ್ದಾರಿ ಎಲ್ಲ ಫೋಟೋಗ್ರಾಫರ್ಸ್ ಮೇಲೆ ಇರುತ್ತೆ. ಅಷ್ಟು ಕೇರ್ಫುಲ್ಲಾಗಿ ಅವ್ರು ಕರ್ಕೊಂಡೋಗಿ ಕರ್ಕೊಂಬಂದು ಬಿಡಬೇಕಾಗಿರುತ್ತೆ. ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಾಗೆ ಪಾಪ ಅವರು ಎಷ್ಟೋ ಕನಸುಗಳು ಕಟ್ಕೊಂಡು ಬಂದಿರ್ತಾರೆ. ಫೋಟೋಶೂಟ್ ಹಂಗೆ ಮಾಡಿಸ್ಬೇಕು, ಹಿಂಗೆ ಮಾಡಿಸ್ಬೇಕು, ನಮ್ಮದು ಮದುವೆ ಹಂಗಾಗಬೇಕು, ಹಿಂಗಾಗಬೇಕು ಅಂತ ತುಂಬ ಕನಸು ಕಟ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಾಗೆ ಅವ್ರಿಗೆ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಡುತ್ತೆ. ಅವ್ರಿಗೆ ಅನ್ಸಲ್ವಾ? ಅವ್ರಿಗೆ ಬೇಜಾರಾಗಲ್ವಾ? ಅವ್ರಿಗೆ ಯಾವ ಥರ ಆಗ್ಬೋದು ಹೇಳಿ ನೀವೇ? ಫೋಟೋಗ್ರಾಫರ್ಸ್ ಏನಾದರೂ ಫೋಟೋಶೂಟ್ ಮಾಡೋಕ್ಕೆ ಬಂದರೆ ಆ ಊರಲ್ಲಿ ಏನು ಮಾಡ್ಬೇಕು ಹೇಳ್ರಿ? ಇಂಥ ಜಾಗ ಇದೆ, ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳಿದಾವೆ, ಅಲ್ಲಿ ಹೋಗಿ ಫೋಟೋಶೂಟ್ ಮಾಡಿ, ಹಿಂಗೆ ಮಾಡಿ, ಅಲ್ಲೊಂದು ಒಳ್ಳೆ ಜಾಗ ಇದೆ, ಅಲ್ಲಿ ಜಾಗ ಸರಿ ಇಲ್ಲ, ಅಲ್ಲಿ ಕೇರ್ಫುಲ್ಲಾಗಿರಿ, ಅಲ್ಲಿ ಹುಷಾರಾಗಿರಬೇಕು, ಆ ಥರ ಎಲ್ಲ ನೀವು ಸಾಥ್ ಕೊಡಬೇಕು. ಅಂಥವ್ರಿಗೆ ನೀವು ಸಾಥ್ ಕೊಟ್ಟರೆ ಒಳ್ಳೆ ಥರ ಟ್ರೀಟ್ ಮಾಡಬೇಕು. ನಾನು ಯಾಕೆ ಫೋಟೋಗ್ರಾಫರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಯಾಕಂದರೆ ಹಾಸನದಲ್ಲಿ ಮೊನ್ನೆ ಫೋಟೋಗ್ರಾಫರ್ಸ್ ಮೇಲೆ ಹಲ್ಲೆ ಆಗಿದೆ. ಸೊ ಅವ್ರಿಗೆ ಹೊಡೆಯೋಂಥ ಅವಶ್ಯಕತೆ ಏನು ಇರಲಿಲ್ಲ. ಅವ್ರು ಏನು ತಪ್ಪು ಕೆಲಸ ಏನು ಮಾಡೋಕ್ಕೆ ಬಂದಿರಲ್ಲ. ಫೋಟೋಶೂಟ್ ಮಾಡಿಕೊಂಡು ಗಂಡು ಹೆಣ್ಣು ಕರ್ಕೊಂಬಂದಿರ್ತಾರೆ, ಫೋಟೋಶೂಟ್ ಮಾಡಿಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ನೀವು ಅದನ್ನು ತಪ್ಪು ತಿಳ್ಕೊಂಡು ಅವ್ರಿಗೆ ಹೊಡೆಯೋದು ಬಡಿಯೋದು ಮಾಡೋದು ತಪ್ಪು. ಯಾಕಂದರೆ ಅದಕ್ಕೆ ಅಂತಲೇ ಕಾನೂನು ಅಂತ ಇದೆ, ಪೊಲೀಸರು ಅಂತ ಇದ್ದಾರೆ. ಅವ್ರು ತಪ್ಪು ಕೆಲಸ ಮಾಡಿದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಅದು ಬಿಟ್ಟು ನಿಮಗೆ ಕೈ ಮಾಡೋಕ್ಕೆ ರೈಟ್ಸ್ ಯಾರು ಕೊಟ್ಟಿರೋದು? ದೇವಸ್ಥಾನದಲ್ಲಿ ಫೋಟೋಶೂಟ್ ಮಾಡಿದರೆ ಮಲಿನ ಆಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ದೇವಸ್ಥಾನಕ್ಕೆ ಬಂದು ಏನು ರೊಮ್ಯಾನ್ಸ್ ಮಾಡ್ತಾ ಇದ್ದಾರಾ? ಇಲ್ಲ ತಾನೇ. ಏನೋ ಒಂದು ಫೋಟೋಶೂಟಿಗೆ ಏನೋ ಸೀರೆ ಎಲ್ಲ ಉಟ್ಕೊಂಬಂದಿರ್ತಾರೆ, ಪಂಜೆ ಎಲ್ಲ ಹಾಕೊಂಬಂದಿರ್ತಾರೆ, ಏನು ಬನೀನು ಚಡ್ಡಿ ಹಾಕೊಂಬಂದು ಏನಾದ್ರು ವಿಡಿಯೋ ಮಾಡ್ತಾ ಇರ್ತಾರ? ಎಷ್ಟೋ ಫಿಲ್ಮಲ್ಲಿ ಮಾಡಿದಾರಲ್ರಿ. ಏನೋ ಒಂದು ಫೋಟೋಶೂಟಿಗೆ ಏನೋ ಫೋಟೋಶೂಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನದಲ್ಲಿ ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು. ಯಾಕೆ ದೇವಸ್ಥಾನದಲ್ಲಿ ದೇವಸ್ಥಾನ ಯಾರು ಮಾಡೇ ಇಲ್ವಾ? ಎಲ್ಲ ಫಿಲ್ಮ್ ಸಾಂಗೇ ಮಾಡಿದಾರ ನಿಮ್ಮ ಪ್ರಕಾರ? ಏನೋ ಅವ್ರಿಗೆ ಕೈಲಾದಷ್ಟು ಏನೋ ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ ಪಾಪ ಗಂಡು ಹೆಣ್ಣು. ಪಾಪ ಅವರು ಮದುವೆ ಟೈಮಲ್ಲಿ ಈ ಥರ ಇನ್ಸಿಡೆಂಟ್ ಆದಾಗೆ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತೆ ನೀವೇ ಸ್ವಲ್ಪ ಯೋಚನೆ ಮಾಡಿರಿ. ಕೈ ಮಾಡೋ ದೊಡ್ಡ ವಿಷಯ ಅಲ್ಲ. ಯಾವುದಕ್ಕೋಸ್ಕರ ಕೈ ಎತ್ತಿದ್ರಿ, ಏನು ಅವ್ರು ಏನು ತಪ್ಪು ಮಾಡಿದ್ದಾರೆ ಅನ್ನೋದು ಅವರು ಬಿಟ್ಕೊಂಡು ಕೈ ಮಾಡಿ. ಅದರಲ್ಲೂ ಕೈ ಮಾಡೋ ಅವಶ್ಯಕತೆನೂ ನಿಮಗೆ ರೈಟ್ಸ್ ಕೂಡ ಇಲ್ಲ. ಯಾಕಂದರೆ ಅದಕ್ಕೋಸ್ಕರ ಕಾನೂನು ಅಂತ ಇದೆ, ಕೋರ್ಟು ಅಂತ ಇದೆ, ಪೊಲೀಸರು ಅಂತಲೂ ಇದ್ದಾರೆ. ಅವ್ರು ನಿಜವಾಗ್ಲೂ ತಪ್ಪೇ ಮಾಡಿದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತಲ್ವ. ಅದು ಬಿಟ್ಟು ಅವ್ರಿಗೆ ಬಾಯೆಲ್ಲ ಮಾಡಿಕೊಂಡು ಮತ್ತು ಇನ್ನು ಉಳುಕಿದರ ಜನನೂ ಕರ್ಕೊಂಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಆ ಥರ ಸೀನ್ ಕ್ರಿಯೇಟ್ ಮಾಡೋವಂಥದ್ದು ಏನಿತ್ತು? ಧ್ವನಿ ಹತ್ರ ಎತ್ರಿ. ಆದರೆ ಇಂಥ ಫೋಟೋಗ್ರಾಫರ್ಸು ಅಂಥವ್ರ ಮೇಲೆಲ್ಲ ನೀವು ಹಲ್ಲೆಗಳೆಲ್ಲ ಮಾಡಿದರೆ ಅದಕ್ಕೇನು ಬೆಲೆನೇ ಇರಲ್ಲ. ಯಾಕಂದರೆ ನಾನು ಅವ್ರು ಸಪೋರ್ಟ್ ಮಾಡಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ಫೋಟೋಗ್ರಾಫರ್ಸು ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ. ಫೋಟೋಗ್ರಾಫರ್ಸ್ ಬಂದಿರೋದೇ ಫೋಟೋ ಶೂಟ್ ಮಾಡೋಕ್ಕೆ. ಅವ್ರೇನು ಅಶ್ಲೀಲವಾಗಿ ಏನಾದರೂ ಫೋಟೋ ತೆಗಿತಿದ್ದಾರ ದೇವಸ್ಥಾನದಲ್ಲಿ? ಯಾಕಂದ್ರೆ ಅಷ್ಟು ಜನ ಇರ್ತಾರ, ಹೌದ್ವಾ? ಅವ್ರಿಗೆಲ್ಲರಿಗೂ ಕಣ್ಣು ಕಾಣ್ತಿರಲ್ವಾ? ಆದರೆ ನೀವು ಮಾಡಿರೋದು ಬೇಕು ಅಂತಲೇ ಮಾಡ್ತಿರೋದು ಅಂತ ಅನ್ಸಲ್ವಾ? ಏನೋ ನಿಮ್ಮ ಊರಿಗೆ ಬಂದಿರ್ತಾರೆ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ. ಅಂಥ ಕಡೆ ಹೋಗ್ರಿ, ಅಲ್ಲಿ ಒಳ್ಳೆ ಪ್ಲೇಸ್ ಇದೆ, ಇಲ್ಲಿ ಒಳ್ಳೆ ಪ್ಲೇಸ್ ಇದೆ, ಆ ಕಡೆ ಹೋಗ್ಬಿಡ್ರಿ, ಅಲ್ಲಿ ಡೇಂಜರ್ ಇದೆ ಅಂತ ಎಲ್ಲ ನೀವು ಸಹಾಯ ಮಾಡಬೇಕು. ಅದು ಬಿಟ್ಟು ಪಾಪ ಅವರಿಗೆಲ್ಲ ಹೊಡೆಯೋದು ಬಡಿಯೋದು, ಏನೋ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋ ಥರ ನೀವು ಟ್ರೀಟ್ ಮಾಡಿ ಕಳಿಸಿದ್ರೆ ಯಾವ ಥರ ಭಾವನೆ ಬರುತ್ತೆ ನಿಮ್ಮ ಮೇಲೆ?
ನಿಮ್ಮೂರ ಹೆಸರೇ ಹಾಳಾಗೋದಲ್ವಾ ಅಲ್ಲಿ. ನೀವೇ ಒಳ್ಳೆ ಥರ ಟ್ರೀಟ್ ಮಾಡಿದ್ರೆ ಇಂಥ ಕಡೆ ಫೋಟೋಶೂಟಿಗೆ ಹೋಗಿದ್ವಿ ಆ ಥರ ಟ್ರೀಟ್ ಮಾಡಿದ್ರು ಅಂತ ಅವರಿಗೂ ಒಳ್ಳೆ ಭಾವನೆ ಬರುತ್ತಲ್ವಾ. ನಾನು ಇನ್ಸ್ಟಾದಲ್ಲಿ ಆ ವಿಡಿಯೋ ನೋಡ್ಬೇಕಾದ್ರೆ ಪಾಪ ಫೋಟೋಗ್ರಾಫರ್ಸಿಗೆ ಅಷ್ಟು ಜೋರಾಗಿ ಹೊಡಿತಾರೆ. ಪಾಪ ಅವರು ತಿರುಗಿಸಿ ಒಂದೇಟು ಹೊಡೆಯಲ್ಲ. ಯಾಕೆಂತ ಹೇಳಿದರೆ ತಿರುಗಿಸಿ ಹೊಡೆದ್ರೆ ಎಲ್ಲಿ ಇನ್ನೂ ದೊಡ್ಡ ಜಗಳ ಆಗುತ್ತೆ ಅನ್ಕೊಂಡವರು ಸುಮ್ಮನೆ ಸಮಾಧಾನವಾಗಿದ್ದಾರೆ. ಬಟ್ ಆ ವಿಡಿಯೋ ನೋಡಿದ್ರೆ ಭಾಳ ಬೇಜಾರಾಗುತ್ತೆ, ಎಷ್ಟು ಕ್ರೂರಿ ಇದಾರಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಬಗ್ಗೆ ಮಾತಾಡ್ತಾ ಇರೋದಷ್ಟೇ. ಇಷ್ಟು ತನಕ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.